ವೋಟ್ ಚೋರಿ ಇದು ಇವತ್ತೊಂದು ದಿವಸ ಇಡೀ ದೇಶದಲ್ಲಿ ಒಂದು ದೊಡ್ಡ ಆಂದೋಲನವಾಗಿ ಹೊರಹೊಮ್ಮಿ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಿಂದ ಪ್ರಾರಂಭ ಮಾಡಿದ್ವಿ ನಾವು. ಈ ಹಂತಕ್ಕೆ ಇದು ದೊಡ್ಡ ಪ್ರಮಾಣದಲ್ಲಿ ಸೌಂಡ್ ಮಾಡುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಬಿಗಿನಿಂಗಲ್ಲಿ. ಅದರಲ್ಲಿ ಇವತ್ತು ಕರ್ನಾಟಕ ಇಡೀ ದೇಶದಲ್ಲಿ ಸುಮಾರು 1,48,00,000 ಸಿಗ್ನೇಚರ್ ಮಾಡೋದ್ರ ಮುಖಾಂತರ ಸಾರ್ವಜನಿಕರು ಮುಂದೆ ಬಂದು ಈ ವೋಟ್ ಚೋರಿ ಆಗಿರೋದು ನಿಜ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೋಸ್ಕರ ಅಷ್ಟೂ ಜನ ಮುಂದೆ ಬಂದು ಒಂದು ಏನು ಆ ಸಿಗ್ನೇಚರ್ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರ ಮತ್ತು BJP ಏನು ನಡೆದಿದೆ ಅದು ಇಡೀ ದೇಶದಲ್ಲಿ ವೋಟ್ ಚೋರಿ ಮಾಡಿ ಅಧಿಕಾರಕ್ಕೆ ಬರ್ತಾ ಇರೋದು ನಿಜ ಅನ್ನೋದನ್ನು ಪ್ರೂವ್ ಮಾಡಿರೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತೇನು ಕರ್ನಾಟಕ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದೆ ಸನ್ಮಾನ್ಯ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಮತ್ತು ಸುರ್ಜೇವಾಲ್ ಅವರ ಒಂದು ಮುಖಂಡತ್ವದಲ್ಲಿ. ಸೊ ಇವತ್ತು ರಾಹುಲ್ ಗಾಂಧಿಯವರ ಒಂದು ಈ ಆಂದೋಲನಕ್ಕೆ ಇವತ್ತು ನಾವು ಮಾಡಿದಂಥ ಒಂದು ಸಿಗ್ನೇಚರ್ ಕ್ಯಾಂಪೇನು ಇಡೀ ದೇಶದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ. ಕರ್ನಾಟಕ 1,48,00,000 ವೋಟರ್ನ ಇದನ್ನು ಸಿಗ್ನೇಚರ್ ಕ್ಯಾಂಪೇನ್ ಮಾಡೋದ್ರ ಮುಖಾಂತರ ಮೊದಲನೇ ಸ್ಥಾನದಲ್ಲಿ ನಾವಿದ್ದೀವಿ ನಾವು. ಇವತ್ತು ಏನಿದೆ ನಾಳೆ 14ನೇ ತಾರೀಕು ಇವತ್ತು ರಾಮಲೀಲಾ ಮೈದಾನದಲ್ಲಿ ನಡೀತಾ ಇರುವಂಥ ಇವತ್ತು ಬೃಹತ್ ರ್ಯಾಲಿಗೆ ಕರ್ನಾಟಕದಿಂದನೇ ಸುಮಾರು 4,500ದಿಂದ 5,000 ಜನ ವಾಲಂಟ್ರಿಯಾಗಿ ಅವರಾಗಿ ಬರ್ತಾ ಇದ್ದಾರೆ. ಈಗಾಗಲೇ ನಾವು KPCC ವತಿಯಿಂದ ಎಲ್ಲ ನಮ್ಮ ಆಫೀಸ್ ಬೇರರ್ಸ್ ಎಲ್ಲ ಇಲ್ಲಿ ನಮ್ಮ ಜೊತೆಲಿದ್ದಾರೆ. ಎಲ್ಲರೂ ಸೇರಿ ನಾವು ಮುಂಚೆನೇ ಬಂದು ಈಗಾಗಲೇ 2 ದಿವಸ ಮುಂಚೆನೇ ನಮ್ಮ ಜೊತೆಯಲ್ಲಿ ಬಂದು ಎಲ್ಲ ಇಲ್ಲಿ ರೂಮ್ ಮಾಡೋದಿರ್ಬೋದು ಪ್ರತಿಯೊಂದು KPCCಯಿಂದ ನಮ್ಮ ಅಧ್ಯಕ್ಷರು ಆದೇಶದ ಮೇರೆಗೆ DK ಶಿವಕುಮಾರ್ ಅವರು ಹೇಳಿದ್ರು ಯಾರೇ ಬಂದರೂ ಕರ್ನಾಟಕದಿಂದ ಅವ್ರಿಗೆ ರೂಮ್ ವ್ಯವಸ್ಥೆ ಮಾಡಬೇಕು, ಊಟದ ವ್ಯವಸ್ಥೆ ಮಾಡಬೇಕು, ಅವ್ರನ್ನ ರ್ಯಾಲಿಗೆ ಕರ್ಕೊಂಬರೋದು ಡೆಲ್ಲಿಯಿಂದ ಕರ್ಕೊಂಬರೋಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳಿರೋ ಕಾರಣಕ್ಕೆ ನಾವು PCCಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಲ್ಲಿ ನಾವು ಸುಮಾರು 1,500 ರೂಮ್ಗಳನ್ನ ಮಾಡೋದ್ರ ಮುಖಾಂತರ ಒಂದು 3,000ದಿಂದ 4,000 ಜನನ ಅಕಾಮಿಡೇಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಮ್ಮ ಜೊತೆಲಿ ರೂಮ್ ತಗೊಳ್ದೇ ಅವರವರೇ ಮಾಡ್ಕೊಂಡಿರೋಂಥವ್ರು ಭಾಳ ಜನ ಇದ್ದಾರೆ. ಸೊ ಸುಮಾರು ನಮ್ಮ ಅನಿಸಿಕೆ ನಾನು ಫಸ್ಟು ಒಂದು 3,000 ಜನ ಬರ್ಬೋದು. ಯಾಕೆಂತಂದರೆ ನಾವು ಟ್ರೈನ್ ಕೇಳಿದ್ವಿ, ಸ್ಪೆಷಲ್ ಟ್ರೈನ್ನ ಕೇಳಿದ್ವಿ. ಅದಕ್ಕೆ ನಮ್ಮ ಅಧ್ಯಕ್ಷರು ಕೂಡ ಲೆಟ್ರ್ ಕೂಡ ಬರೆದಿದ್ರು ಸನ್ಮಾನ್ಯ ರೈಲ್ವೆ ಮಿನಿಸ್ಟ್ರಿಗೆ, ರಾಜ್ಯ ಮಂತ್ರಿಗಳಾದಂಥ ನಮ್ಮ ಕರ್ನಾಟಕದವರೇ ಆದಂಥ ಮಂತ್ರಿಗಳಿಗೆ ನಾವು ಲೆಟ್ರ್ ಕೂಡ ಬರ್ತಿದ್ವಿ. ಆದರೆ ಅವರು ನಮಗೆ ಸ್ಪೆಷಲ್ ಟ್ರೈನ ಕೊಡಲಿಲ್ಲ ನಮಗೆ. ಯಾಕೆ ಅಂತ ಅಂದರೆ ಅವ್ರಿಗೆ ಗೊತ್ತಿದೆ ಈ ಸ್ಪೆಷಲ್ ಟ್ರೈನ್ ಕೊಟ್ಟರೆ ಇನ್ನೂ ಜಾಸ್ತಿ ಜನ ಬಂದು ನಮ್ಮ ವಿರುದ್ಧನೇ ಹೋರಾಟ ಮಾಡ್ತಾರೆ ಅಂತ. ಆ ಕಾರಣಕ್ಕೆ ಅದನ್ನು ಒಂದು ಪ್ರಜಾಪ್ರಭುತ್ವದಲ್ಲಿ ಅದನ್ನು ಮಾಡಿಕೊಡ್ಬೇಕಾಗಿತ್ತು. ಕೇಂದ್ರ ಸರ್ಕಾರ ನಮಗೆ ಸ್ಪೆಷಲ್ ಟ್ರೈನ್ ಮಾಡೋದಕ್ಕೆ ಕೇಳಿದಾಗ ಕೊಡಬೇಕಾಗಿತ್ತು. ಅದನ್ನು ನಮ್ಮ ಒಂದು ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನಕ್ಕೋಸ್ಕರ ಅದನ್ನು ಕೊಡಲಿಲ್ಲ. ಪರವಾಗಿಲ್ಲ, ಆದರೂ ಕೂಡ ಸಾಕಷ್ಟು ಇವನ್ನೆಲ್ಲ ಫ್ಲೈಟ್ಗಳು ಎಲ್ಲ ದುಬಾರಿಗಳು ಬೇರೆ ಬೇರೆ ಕಡೆಯಿಂದ ಮತ್ತು ಟ್ರೈನಿಂದ ಹೈದ್ರಾಬಾದಿಂದ, ಬೆಳಗಾಮಿಂದ, ಈ ಕಡೆ ಮಹಾರಾಷ್ಟ್ರದಿಂದ ಎಲ್ಲೆಲ್ಲಾಗುತ್ತೆ ಎಲ್ಲ ಕಡೆಯಿಂದ ನಮ್ಮ ಕಾರ್ಯಕರ್ತರು ಬಂದು ಈ ಒಂದು ಹೋರಾಟನ ಯಶಸ್ವಿಗೊಳಿಸಲಿಕ್ಕೆ ನಮ್ಮ ನಾಯಕರುಗಳ ಒಂದು ಮುಖಂಡತ್ವದಲ್ಲಿ ನಾಳೆ ನಾವು 11:30 ಎಲ್ಲಿ ರಾಮಲೀಲಾ ಮೈದಾನದಿಂದ ಒಂದು 100 ಮೀಟ್ರ್ ದೂರದಲ್ಲಿ ಒಂದೆಲ್ಲ ಅಸೆಂಬಲ್ ಆಗ್ತಾ ಇದ್ವಿ ನಾವು. ಅದ್ರ ಜೊತೆಗೆ ನಾವು ಒಂದು ಇದನ್ನು ಮಾಡಿಸಿದ್ದೀವಿ, ಎಲ್ಲಿ ಅದು ಒಂದು ಜಾಕೆಟ್ ಮಾಡಿಸಿದ್ದೀವಿ, ಒಟೀಸ್. ಈ ಥರ ಒಂದು ಕರ್ನಾಟಕದ ಒಂದು ಇದನ್ನು ಮೆರಿಬೇಕು ಅನ್ನೋ ಕಾರಣಕ್ಕೆ ಕರ್ನಾಟಕ ಅಂತ ನೋಡಿ ಮ್ಯಾಪ್ ಇದೆ, ಕರ್ನಾಟಕದ ಮ್ಯಾಪ್. ಈ ಕಡೆ ಬಂದರೆ ಕರ್ನಾಟಕದ ಮ್ಯಾಪ್ ಇದೆ ನೋಡಿ, ಕರ್ನಾಟಕದ ಮ್ಯಾಪ್ ಇದೆ. ಈ ಕಡೆ ಕಾಂಗ್ರೆಸ್ ಪಕ್ಷದ ಹಸ್ತ ಇದೆ. ಈ ಥರ ನಾವು ಒಂದು 4,000 ಹೂಡೀಸ್ನ ಮಾಡಿಸಿ ಎಲ್ಲರಿಗೂ ಚಳಿ ಅನ್ನೋ ಕಾರಣಕ್ಕೆ ನಾವು ಕೊಡ್ತಾ ಇದ್ದೀವಿ. ಇದನ್ನು ಎಲ್ಲ ಕಾರ್ಯಕರ್ತರು ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ಚೆನ್ನಾಗಿದೆ ನೋಡಿ, ನಮ್ಮ ಅಧ್ಯಕ್ಷರು ಇದನ್ನು ಮಾಡಲಿಕ್ಕೆ ಎಲ್ಲ ಇದನ್ನು ಮಾಡಿಕೊಟ್ಟಿದ್ದಾರೆ. ನಾವು ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಅದನ್ನೆಲ್ಲ ಮಾಡಿಕೊಟ್ಟು ಇವಾಗೆಲ್ಲ ಕಾರ್ಯಕರ್ತರಿಗೆ ಚಳಿ ಇದೆ ಅನ್ನೋ ಕಾರಣಕ್ಕೆ. ಸೊ ಅದರಿಂದ ನಾವು ಭಾಳ ಎಲ್ಲರನ್ನೂ ಕೇರ್ಫುಲ್ಲಾಗಿ ಕೇರ್ ತಗೊಂಡು ವರ್ಕರ್ಸ್ನ, ಕಾರ್ಯಕರ್ತರನ್ನ ಮತ್ತು ಲೀಡರ್ಸ್ನ, ಆಮೇಲೆ ಎಲ್ಲ ಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ, ಮತ್ತು ಎಲ್ಲ ಶಾಸಕರುಗಳು ಕೂಡ ಬರ್ತಾ ಇದ್ದಾರೆ, MLCಗಳು ಬರ್ತಾ ಇದ್ದಾರೆ, ಚೇರ್ಮನ್ಸ್ಗಳು ಬರ್ತಾ ಇದ್ದಾರೆ. ಎಲ್ಲರೂ ಯಾರ್ಯಾರು ಡಿಸಿಗ್ನೇಟೆಡ್ ಪೀಪಲ್ ಇದ್ದಾರೆ ಮತ್ತು ವಾಲಂಟ್ರಿ ಬರೋರು, ಕಾರ್ಯಕರ್ತರು ಎಲ್ಲರೂ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇದನ್ನು ಕರ್ನಾಟಕದಿಂದ ನಮ್ಮ ನಮ್ಮ ಸಪೋರ್ಟ್ ಏನಿದೆ ಅದನ್ನು ನಮ್ಮ ಇಬ್ಬರು ನಾಯಕರ ನಾಯಕತ್ವದಲ್ಲಿ ಒಂದು ಪ್ರಬಲವಾದಂಥ ನಾಯಕತ್ವ ನಮ್ಮ ಕರ್ನಾಟಕದಲ್ಲಿದೆ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಅವರ ನಾಯಕತ್ವದಲ್ಲಿ ಇವತ್ತು ದಿವಸ ಡೆಲ್ಲಿನಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಇವತ್ತು ನಾವು ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳೋದಕ್ಕೆ ಸಂತೋಷ ಆಗ್ತದೆ. ನಾನು ನಾಳೆ ರ್ಯಾಲಿ ಬಗ್ಗೆ ಮಾತ್ರ ಮಾತಾಡ್ತೀನಿ ಹೊರತು ಬೇರೆ ವಿಚಾರನ ನಾನು ಮಾತಾಡಲ್ಲ. ಗೊತ್ತಾಯ್ತಾ? CM ಇಬ್ಬರು ಬರ್ತಾರೆ, ರ್ಯಾಲಿಗೆ ಅಟೆಂಡ್ ಮಾಡ್ತಾರೆ, ಅದಾದಮೇಲೆ ವಾಪಸ್ ಹೋಗ್ತಾರೆ. ಯಾಕೆಂದರೆ ಹೌಸ್ ಇದೆ,
ಏಕೆಂದರೆ ಮಂಡ್ಯದಿಂದ ಮತ್ತೆ ಬೆಳಗಾಮಲ್ಲಿ ಅಸೆಂಬ್ಲಿ ನಡೀತಾ ಇದೆ, ಅದಕ್ಕೆ ಅವರು ಭಾಗಿಯಾಗಬೇಕು. ನಾವು ಡೆವಲಪ್ಮೆಂಟ್ ಕಡೆ ಗಮನ ಕೊಡೋಣ. ರಾಜ್ಯದಲ್ಲಿ ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಸೆಂಬ್ಲಿನಲ್ಲಿ.